ಪಿದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾ ತಂ ವ್ಯಾಸಸೂರ್ಯಾಮಿ ಗುರುಂ ಮುನೀನಾಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ನಾವು ಇವತ್ತು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಭಾಗವತವನ್ನು ಚಿಂತನೆ ಮಾಡಲಿದ್ದೇವೆ. ನಾವು 42ನೇ ಶ್ಲೋಕವನ್ನು ನೋಡಬೇಕಿತ್ತು. ಸ್ಕಂಧದಲ್ಲಿ 94ನೇ ಅಧ್ಯಾಯದ 42ನೇ ಶ್ಲೋಕ. ಏತದ್ಬ್ರಹ್ಮಣ ಪುತ್ರ ಆಶ್ರಿತ್ಯಾತ್ಮಾನುಶಾಸನಂ ಸನಂದನಮಥಾನರ್ಚುಃ ಸಿದ್ಧಾತ್ಮನೋಗತಿಂ. ಈ ರೀತಿ ಬ್ರಹ್ಮನ ಮಕ್ಕಳು ಆತ್ಮಾನುಶಾಸನಂ ಆಶ್ರಿತ್ಯ ದೇವರ ಬಗೆಗಿನ ರೂಪದ ಬಗೆಗಿನ ಕೇಳಿ ಅಥ ಅನರ್ಚುಃ ಅರ್ಚಿಸಿದರು. ಯಾಕೆ ಅರ್ಚಿಸಿದ್ದು? ಜ್ಞಾನ ಬಂದ ಹೆಮ್ಮೆಯಿಂದ. ಆ ಆತ್ಮಜ್ಞಾನ ಅಂತನ್ನೋದು ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೋಪಾಯ. ಆದ್ದರಿಂದಾಗಿ ಅರ್ಚನೆ ಮಾಡಿದ್ದು. ಇತ್ಯಶೇಷ ಸಮಾಮ್ನಾಯ ಪುರಾಣೋಪನಿಷತ್ ಸಮುದ್ರತ ಪೂರ್ವೈಃ ವ್ಯೋಮಾಯನ ಮಹಾತ್ಮಭಿಃ. ಈ ರೀತಿ ಶ್ರುತಿಗೀತೆಯ ಹಿನ್ನೆಲೆಯಲ್ಲಿ ಎಲ್ಲ ಉಪನಿಷತ್ತುಗಳ ನಮಗೆ ಕೊಡಲ್ಪಟ್ಟಿದೆ. ವೇದ ದೇವರನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ಜಡವನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ಜೀವರನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ. ತ್ವಂಚೈತದ್ ಬ್ರಹ್ಮದಾಯಾದ ಶ್ರದ್ಧಯಾತ್ ಭಜ ಮೇ ಕಾಮಂ ಕಾಮಾನಾಂ ನಿಧನಂ ನೃಣಾಂ. ಅದರಿಂದ ಬ್ರಹ್ಮದಾಯಾದ, ಓ ಬ್ರಹ್ಮನ ಮಗನಾದ ನಾರದನೇ, ಶ್ರದ್ಧೆಯ ಆತ್ಯಂತಿಕವಾದ ಶ್ರದ್ಧೆಯಿಂದ, ನನಗೆ ಇದರಲ್ಲಿ ಫಲ ಇದೆ ಅಂತನ್ನುವ ವಿಶ್ವಾಸದಿಂದ ಆತ್ಮಾನುಶಾಸನಂ, ಈ ಶಾಸನವನ್ನು ಕೇಳಿ ಹೃದಯದಲ್ಲಿ ಧರಿಸು. ಇದು ಕಾಮಾನಾಂ ನಿಧನಂ ಕಾಮಂ. ಈ ಬಯಕೆ ಅಂತನ್ನೋದು ಎಲ್ಲ ಬಯಕೆಗಳನ್ನು ನಾಶ ಮಾಡುತ್ತೆ. ಇದನ್ನು ಕೇಳಿ ಗುಣಾದಿಷ್ಟೋ ಗೃಹೀತ್ವಾ ಶ್ರದ್ಧಯಾತ್ಮವಾನ್ ಪೂರ್ಣ ಸದ್ಯಸ್ತತೋ ರಾಜನ್ ಪ್ರಾಹ ವೀರವ್ರತೋ ಗುರುಂ. ಈ ರೀತಿ ಬದರಿಯಲ್ಲಿರುವ ಕೃಷ್ಣ ಹೇಳಿದಾಗ, ನಾರಾಯಣ ಹೇಳಿದಾಗ, ಕೃಷ್ಣ ಅಂತನೂ ಅಂತಾರೆ, ನಾರಾಯಣ ಅಂತನೂ ಅಂತಾರೆ. ಯಾಕೆ ಅಂದರೆ ರೂಪದಲ್ಲಿ ಅಭೇದ ಇದೆ. ಆದ್ದರಿಂದ ಈ ರೀತಿಯಾಗಿ ಬದರೀನಾರಾಯಣ ಹೇಳಿದಾಗ ನಾರದರು ಹೇಳಿದರಂತೆ, ನಿನಗೆ ನಮಸ್ಕಾರ, ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಮಲಮೂರ್ತಯೇ ಯೋ ಧಾತಾ ಸರ್ವಭೂತಾನಾಂ ಅಭಯೋ ಯಸ್ಯ ತೇ ಕಲಾಃ. ನಮಸ್ತಸ್ಮೈ ಭಗವತೆ, ಆ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಅವನೇ ನೀನು, ನೀನೇ ಶ್ರುತಿಗೀತೆ. ಪ್ರಳಯ ಕಾಲದಲ್ಲಿ
ವೇದಗಳು ದೇವರನ್ನು ಯಾವ ರೀತಿ ಹೇಳುತ್ತವೆ ಅಂತ ಹೇಳಿದ್ದೀಯ, ನಿನಗೆ ನಮಸ್ಕಾರ. ಇತ್ಯಾದ್ಯಂ ಋಷಿಮಾ ಮಂತ್ರ್ಯ ತಚ್ಛಿಷ್ಯಾನ್ಶ್ಚಾಮಲಾತ್ಮಕಾನ್ ತಥೋಗಾದಾಶ್ರಮಂ ಸಾಕ್ಷಾತ್ ಪಿತೃದ್ವೈಪಾಯನಸ್ಯ ಮೇ. ಈ ಶುಕಾಚಾರ್ಯರು ಶ್ರುತಿಗೀತೆಯ ಪ್ರಸಂಗವನ್ನು ಹೇಳಿ ಆ ಕಥೆಯನ್ನು ಅವರೊಂದು ಆಯಾಮದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಈ ರೀತಿ ನಾರಾಯಣನಿಗೆ ನಮಸ್ಕರಿಸಿ ನಾರದರು ವೇದವ್ಯಾಸರ ಆಶ್ರಮಕ್ಕೆ ಬಂದರು. ನನ್ನ ತಂದೆಯ ಆಶ್ರಮ ಅದು. ಭಗವತಾ ಕೃತಾಸನ ಪರಿಗ್ರಹ ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾಚ್ಛೃತಂ. ಸಭಾಜಿತೋ ಭಗವತ, ವೇದವ್ಯಾಸರು ನಾರದರನ್ನು ಸ್ವಾಗತ ಮಾಡುವುದು, ಅರ್ಘ್ಯ ಪಾದ್ಯ ಆಸನ ಮೊದಲಾದವುಗಳನ್ನೆಲ್ಲ ಕೊಟ್ಟರು. ಆ ವೇದವ್ಯಾಸರಿಗೆ ನಾರದರು ನಾರಾಯಣನ ಮುಖದಿಂದ ಕೇಳಿದ್ದನ್ನು ಹೇಳಿದರು. ತದೇತದ್ವರ್ಣಿತಂ ರಾಜನ್ ಯಶ್ನಕೃತಸ್ತ್ವಯ ಏನ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇಪಿ ಮನಶ್ಚರೇತ್. ನಿನಗೆ ನಾನೇನು ಹೇಳಿದೆನೋ ಅದನ್ನೇ ನಾರದರು ನಮ್ಮ ಅಪ್ಪ ವೇದವ್ಯಾಸರು ಅದನ್ನು ಇಟ್ಟುಕೊಂಡು ಪುರಾಣ ರಚನೆ ಮಾಡಿದರು. ನೋಡಿ ಎಂತಹ ವಿಚಿತ್ರವಾದ ಲಿಂಕ್. ಪ್ರಥಮ ಸ್ಕಂಧದಲ್ಲಿ ನಾರದರು ಬಂದರು, ವೇದವ್ಯಾಸರು ಸ್ವಾಗತ ಮಾಡಿದರು. ವೇದವ್ಯಾಸರು ನನಗೆ ಅತೃಪ್ತಿ ಇದೆ ಅಂತಂದರು. ಕೂಡ ನನಗೆ ಗಾಢವಾದ ಅತೃಪ್ತಿ ಕಾಡ್ತಾ ಇದೆ. ಮಹಾಭಾರತವನ್ನು ರಚನೆ ಮಾಡಿದ್ದೇನೆ, ವೇದಗಳನ್ನು ವಿಭಾಗ ಮಾಡಿದ್ದೇನೆ. ಒಬ್ಬ ಧರ್ಮಿಷ್ಠನಾದ ಪುರುಷ ಮುನಿ ಏನೇನೆಲ್ಲ ಮಾಡಬಹುದೋ ನಾನು ಮಾಡಿದ್ದೇನೆ. ಈಗ ನನಗದು ಬೇಕು, ನನ್ನ ಅತೃಪ್ತಿ ಪರಿಹಾರ ಆಗುವಂತಹ ಮಾರ್ಗ ಅಂತಂದರು. ಆಗ ನಾರದರು ಭಾಗವತವನ್ನು ಯಾಕೆ ರಚನೆ ಮಾಡಬೇಕು ಅನ್ನುವ ಕಾರಣವನ್ನು ಹೇಳಿದರು. ಯೋ ಹ್ಯಾತ್ಮ ಜಗದಾದಿ ಮಧ್ಯ ನಿಧನೋ ಯೋ ವ್ಯಕ್ತ ಜೀವೇಶ್ವರೋ ಯಸ್ತೃಷ್ಟ್ವೇದಮನುಪ್ರವಿಷ್ಟ ರುಚಿಣಾ ಚಕ್ರೇ ಪುನಃ ಸಂಹಿತಾಂ ಯಂ ಸಂಪಾದ್ಯ ಜಹಾತ್ಯನುಶಯೀ ಸುಪ್ತ ಕುಲಾಯಂ ಯಥಾ ತಂ ಕೈವಲ್ಯ ನಿರಸ್ತಯೋನಿಮಭಯಂ ಧ್ಯಾಯೇ ರಜಸ್ರಂ ಹರಿಂ. ಪರಮಾತ್ಮನೇ, ನಾರಾಯಣ ರೂಪಿ ಪರಮಾತ್ಮನೇ ಮತ್ತೆ ಋಷಿ ರೂಪದಿಂದ ಅಂದರೆ ವೇದವ್ಯಾಸ ರೂಪದಿಂದ ಈ ಎಲ್ಲ ಗ್ರಂಥವನ್ನು ಅಂತನ್ನುವಲ್ಲಿಗೆ ಈ ಕಥೆ ಮುಗಿಯುತ್ತೆ. ಋಷಿಣ ಅಂದರೆ ಋಷಿ ರೂಪೇಣ ಅಂತ ಅರ್ಥ. ಅಂದರೆ ಭಾಗವತದ ರಚನೆಗೆ ಕಾರಣ ಯಾರು ಅಂತಂದರೆ ನಾರಾಯಣ ರೂಪಿ ಭಗವಂತ ಅಂದರು. ನಾರಾಯಣ ರೂಪಿ ಭಗವಂತನಿಂದ ಪ್ರೇರಿತನಾಗಿ ವೇದವ್ಯಾಸರು ಗ್ರಂಥವನ್ನು ರಚನೆ ಮಾಡಿದ್ದು. ಅಲ್ಲ, ನಾರಾಯಣ ವೇದವ್ಯಾಸ ಇಬ್ಬರು ಒಂದೇ ಅಂತ ಹೇಳ್ತೀರಾ? ನಾರದರು ನಾರಾಯಣನಿಂದ ಪಡೆದು ಬಂದ ಸ್ವತ್ತನ್ನು ಗ್ರಂಥ ರೂಪದಲ್ಲಿ, ಅಂದರೆ ಮೊದಲು ಅಬ್ಸ್ಟ್ರಾಕ್ಟ್ ಆಗಿತ್ತು, ಅದು ಫಿಗರೇಟಿವ್ ಆಗಿ ಬಂದದ್ದು ವೇದವ್ಯಾಸರಿಂದ. ಅಂದರೆ ಅನ್ನುವ ಹಿನ್ನೆಲೆಯಿಂದ ಬಂದದ್ದು ವೇದವ್ಯಾಸರಿಂದ. ಅಂದರೆ ವೇದವ್ಯಾಸರು ಆ ತರಹದ ಪ್ರಮೇಯವನ್ನು ಪಡೆಯಲಿಕ್ಕೆ ಒದ್ದಾಡ್ತಾ ಇದ್ರ. ಯಾಕೆಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ, ಒಂದು ಗ್ರಂಥ ರಚನೆಗೆ ಒಂದು ಸ್ಥೂಲವಾದ ಕಾರಣ ಒಂದು ಬೇಕಾಗುತ್ತೆ, ಒಂದು ಅವ್ಯಕ್ತ ಅಬ್ಸ್ಟ್ರಾಕ್ಷನಲ್ಲಿ ಹೇಳ್ತಾರಲ್ಲ, ಅದು ಒಳಗಡೆಯಿಂದ ಗುದ್ದುತ್ತಾ ಇರುತ್ತೆ ಗ್ರಂಥ ರಚನೆಗೆ. ಆಮೇಲೆ ಅದನ್ನು ಜನರ ಮುಂದೆ ಹೆಂಗೆ ಹೇಳಬೇಕು ಅನ್ನುವ ಸ್ಪಷ್ಟತೆ ಬರಬೇಕಾದಾಗ ಇನ್ಯಾರೋ ಒಬ್ಬರು ಬೇಕಾಗ್ತಾರೆ. ಅದು ಬೇರೆ 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 ಆಯಾಮಗಳಿಂದ ಪಡ್ಕೊಂಡು ಒಂದು ಕಥೆಯಾಗಿ ಒಂದು ರೂಪವಾಗಿ ಹೊರಗಡೆ ಬರುತ್ತೆ. ಮಹಾಕೃತಿಗಳೆಲ್ಲ ಹಾಗೆ ಆಗೋದು.
ಬಹಳ ದೊಡ್ಡ ಕೃತಿ ಅನ್ನೋದೇನಿದೆ ಅದು ಹೀಗೆ ಆಗೋದು. ಮೊದಲು ಅಬ್ಸ್ಟ್ರಾಕ್ಟ್ ಲೆವೆಲಲ್ಲಿರುತ್ತೆ, ಆಮೇಲೆ ಅದು ಫಿಗರೇಟಿವ್ ಲೆವೆಲ್ಗೆ ಬರಬೇಕಾಗುತ್ತೆ. ಆವಾಗ ಈ ಮಾತು, ಈ ಕಥೆ ಎಲ್ಲವೂ ಬೇಕಾಗುತ್ತೆ. ವೇದವ್ಯಾಸರಿಗೆ ತನ್ನ ಒಳಗಡೆ ಇರತಕ್ಕಂಥದ್ದು ಹೊರಗಡೆ ಹೇಗೆ ಹಾಕಬೇಕು ಅಂತ ಹೇಳಿ ಅಷ್ಟೊಂದು ಕಷ್ಟ ಆಯಿತಾ? ಅದಕ್ಕೆ ಇನ್ನೊಬ್ಬರು ಬೇಕಾಯ್ತಾ? ನಾರರ ಹತ್ರ ಕೇಳ್ತಾರೆ, ನನಗೇನೋ ತೃಪ್ತಿ ಆಗ್ತಾ ಇಲ್ಲ, ಎಲ್ಲ ಮಾಡಿದ್ದೇನೆ, ಇನ್ನೂ ಏನೋ ಮಾಡಬೇಕು ಅಂತ ಇದೆ, ಮಾಸ್ಟರ್ ಪೀಸ್ ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಹೇಳಿ ಅಷ್ಟು ಒದ್ದಾಡಬೇಕಾ ವೇದವ್ಯಾಸರು? ನಮಗೆ ಭಾಗವತ ಮೊದಲನೇ ಸ್ಕಂಧ ಚುರ ಆಗೋದೆ. ಮೊದಲನೇ ಸ್ಕಂಧದಲ್ಲಿ ಸಾರ ಏನು ಅಂದರೆ, ನಾರದರು ವೇದವ್ಯಾಸರ ಹತ್ರ ಬರ್ತಾರೆ, ವೇದವ್ಯಾಸರು ತಮ್ಮ ಅತೃಪ್ತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಮಾಡಿದ್ರು ನನಗೆ ತೃಪ್ತಿ ಆಗ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ. ಹೃದಯದ ಒಳಗಡೆಯ ಭಾವನೆ ಗ್ರಂಥರೂಪವಾಗಿ ಬರಬೇಕಾದ್ರೆ ಎಷ್ಟು ಮಜಲುಗಳಿದೆ, ಆ ಎಲ್ಲ ಮಜಲುಗಳು ಕೂಡ ಈ ರೀತಿ ಬರಬೇಕಾ? ನಮಗೂ ಹೀಗೆ ಆಗೋದು. ಸಾಮಾನ್ಯ ಒಂದು ಕವಿ ಅಥವಾ ಒಂದು ಕಾವ್ಯ ಹೇಗೆ ಬರುತ್ತೆ ಅಂತಂದರೆ, ಒಂದು ಯಾವುದೋ ಒಂದು ಪ್ರಮೇಯ ಅಬ್ಸ್ಟ್ರಾಕ್ಟ್ ಲೆವೆಲಲ್ಲಿ ಸದ್ದು ಮಾಡ್ತಾ ಇರುತ್ತೆ ಒಳಗಡೆ. ನಮ್ಮಪ್ಪನಿಂದ ಬಳುವಳಿಯಾಗಿ ಬಂದದ್ದು ಕಾವ್ಯವೂ ಒಂದು. ನಮ್ಮಪ್ಪ ಕಾವ್ಯ ರಚನೆ ಮಾಡ್ತಾ ಇದ್ರು. ಚಿಕ್ಕಂದಿನಲ್ಲಿ ಅದನ್ನು ನೋಡ್ತಾ ಇದ್ದ ನನಗೂ ಕೂಡ ಕಾವ್ಯ ರಚನೆ ಬಂತು. ಆಮೇಲೆ ಅದರ ಛಂದಸ್ಸು, ಅದರ ಯೋಚನೆಯ ರೀತಿ ಅದರ ಭಿನ್ನ. ಆದರೆ ಒಬ್ಬ ಕವಿಯಾಗಿ ನನಗೆ ಗೊತ್ತು, ಒಂದು ಕೃತಿಯನ್ನು ರಚನೆ ಮಾಡಬೇಕಾದಾಗ ಒಳಗಡೆ ಯಾವುದೋ ಒಂದು ಅಂಶ ನಮ್ಮ ಹೃದಯವನ್ನು ಗುದ್ದಲಿಕ್ಕೆ ಶುರು ಮಾಡುತ್ತೆ. ಅದು ನಿರಂತರ ಒಳಗಡೆ ಕ್ರಿಯೆ ನಡೀತಾ ಇರುತ್ತೆ. ಅದಕ್ಕೆ ಕವಿಗಳನ್ನು ಹುಚ್ಚರು ಅಂತ ಅನ್ಕೋತಾರೆ ಜನ. ಕವಿಗಳನ್ನು ಹುಚ್ಚರು, ಮೂಡಿಗಳು ಅಂತ. ನಾನು ಆ ತರಹ ಮೂಡಿಯಾಗಿ ಇರಲ್ಲ. ಒಳಗಡೆ ಏನೇ ನಡೀತಾ ಇದ್ರೂ ಹೊರಗಡೆ ಅದನ್ನು ತೋರಿಸಲ್ಲ. ಆದರೆ ಕವಿಗಳನ್ನು ಸಾಮಾನ್ಯವಾಗಿ ಹುಚ್ಚರು, ಮೂಡಿಗಳು ಅಂತ ಅಂದ್ಕೋತಾರೆ, ಇಂಪ್ರ್ಯಾಕ್ಟಿಕಲ್ ಅಂತ ಅಂದ್ಕೋತಾರೆ ಕವಿಗಳನ್ನು. ಎಲ್ಲವೂ ಸತ್ಯವೇ, ಯಾಕೆ ಅಂದರೆ ಅವರು ಬೇರೆಯೇ ಜಗತ್ತಿನಲ್ಲಿ ಬದುಕ್ತಾ ಇರ್ತಾರೆ. ಅವರು ಇಲ್ಲಿಂದ ಬೇರೆ ಜಗತ್ತು, ಇಲ್ಲಿಂದ ಬೇರೆ ಜಗತ್ತು. ಹೀಗಾಗಿ ಋಷಿಗಳ ಥರನೇ ನಾನು ಋಷಿ ಕುರುತೆ ಕಾವ್ಯಂ ಅಂತ ಅದಕ್ಕೆ ಹೇಳಿದ್ದು. ಅದು ಯಾವುದೋ ಒಂದು ಟೈಮಿನಲ್ಲಿ ಈ ತರಹ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಈ ಒಳಗಡೆ ನಡೀತಾ ಇರ್ತಾರೆ ಗುದ್ದಾಟ, ಅದಕ್ಕೆ ಈ ರೀತಿ ಈ ಫಾರ್ಮಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಅನ್ಸುತ್ತೆ. ಅವಾಗ ಬಿಟ್ಟುಬಿಡ್ಬೇಕು ಕವಿಯನ್ನು. ಅವಾಗ ಹಿಡ್ಕೊಂಡ್ರೆ ಮುಗೀತು, ಒಳ್ಳೆ ಕೃತಿಯೇ ಬರಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಹೀಗಾಗಿ ಒಳಗಡೆ ಒಂದು ಹೋರಾಟ ನಡೀತಾ ಇರುತ್ತೆ, ಹೊರಗಡೆ ಅದು ಬರಬೇಕು. ಯಾರ್ಯಾರಿಗೆ ಯಾವ್ಯಾವುದರಲ್ಲಿ ಲ್ಯಾಬಿನಲ್ಲಿ ಯಾವುದೂ ಕೂಡ ಈ ತನಕ ಸಿದ್ಧ ಆಗಿಲ್ಲ. ಈ ತನಕ ಬಂದ ಎಲ್ಲ ವೈಜ್ಞಾನಿಕ ಪ್ರಮೇಯ, ವಿಜ್ಞಾನದ ಪ್ರಮೇಯಗಳು ಲ್ಯಾಬಿನಿಂದ ಹೊರಗಡೆ. ನ್ಯೂಟನ್ನದಾಗಿರಬಹುದು, ಮತ್ತು ಈ ರೈಲ್ ಕಂಡಿಡಿದೊಂದಾಗಿರಬಹುದು, ಪ್ರತಿಯೊಂದು ಕೂಡ ಇನ್ಯಾವುದೋ ಕ್ಷಣದಲ್ಲಿ ಉಳಿದದ್ದು. ಲ್ಯಾಬಲ್ಲಿ ಯಾವುದೂ ಸಾಕ್ಷಾತ್ಕಾರ ಆಗಿಲ್ಲ. ಅಂದರೆ ಜಗತ್ತಿನ ಮೂಲಭೂತ ಪ್ರಮೇಯ ಅಂದರೆ ಒಬ್ಬ ಕವಿ, ಒಬ್ಬ ವಿಜ್ಞಾನಿ, ಒಬ್ಬ ಕಲಾವಿದ, ಒಬ್ಬ ಗ್ರಂಥಕಾರ ಮನದ ಅಸ್ಪಷ್ಟವಾದ ಭಾವನೆಗಳಿಗೆ ಮಾತು ಕೊಡಲಿಕ್ಕೆ ಹೋರಾಡ್ತಾ ಇರುವವ, ಅವನಿಗೆ ಮೂಡ್ ಬರಲಿಕ್ಕೆ ಅಥವಾ ಮೂಡ್ ಬಂದ ಮೇಲೆ ಬಂದದ್ದು ಕಾಯಿನ್ ಆಗಲಿಕ್ಕೆ ಮ್ಯಾಚಪ್ ಏನು ಟೈಮ್ ಬೇಕು? ಆ ಟೈಮ್ ವೇದವ್ಯಾಸರಿಗೂ ಬಂತಲ್ಲಪ್ಪ. ನೀವು ಸರ್ವಜ್ಞರು ಅಂತೀರಾ, ಬೇಕೋ ಹ್ಯನ್ಯ ಪುಂಡರೀಕಾಕ್ಷಾತ್ ಅಂತ ಹೇಳ್ತೀರಾ, ಸಾಕ್ಷಾತ್ ನಾರಾಯಣ ಅಂತ ಹೇಳ್ತೀರಾ. ನೋಡಿ, ಇದೇ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಹೇಳಿದ್ದು ಮತ್ತು ಇಲ್ಲಿ ಹೇಳಿದ್ದು ಮ್ಯಾಚಪ್ ಆಗ್ತಾ ಇದೆ. ನಾರದರು ಬೇರೆಲ್ಲಿಂದಲೋ ತಂದರು. ನಾರದರು ತಂದದ್ದನ್ನು, ಅಂದರೆ ನಾರಾಯಣನಿಂದ ನಾರದರು ತಂದದ್ದನ್ನು ವೇದವ್ಯಾಸರು ಬಳಸ್ಕೊಂಡ್ರು. ಜಗತ್ತಿನಲ್ಲಿ
ಮಾಮೂಲಿ ಕವಿಗಳು ಹೀಗೇ ಇರ್ತಾರಲ್ವೇ ಅಂತ ಹೇಳಿ ಪ್ರಶ್ನೆ. ನಮ್ಮಂತೆ ಆದರಲ್ಲ ವೇದವ್ಯಾಸರು. ಕವೀನಾಂ ಕವಿ ಹೇಗೆ? ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ಒಬ್ಬ ಕವಿಯ ಜೇಬಿನಲ್ಲಿ ಇನ್ನೊಬ್ಬ ಕವಿಯ ಕೈ ಇರುತ್ತೆ ಅಂತ ಹೇಳ್ತೀರಾ. ಅಂದರೆ ಎಲ್ಲರೂ ಬೇರೆ ಕಡೆಯಿಂದ ಕಡ ತಂದದ್ದು ಅಂತ. ಯಾವುದೂ ಸ್ವಂತ ಇಲ್ಲ. ನೋ ಒನ್ ಈಸ್ ವಿತೌಟ್ ಪ್ಲೇಗರಿಸಮ್ ಅಂತ ಹೇಳಿ ಆಂಗ್ಲದಲ್ಲಿ ಒಂದು ಮಾತಿದೆ. ಕೃತಿಚೌರ್ಯ ಎಲ್ಲರಲ್ಲೂ ಇರುತ್ತೆ ಅಂತ ಒಬ್ಬ ಕವಿ. ಯಾಕೆಂದರೆ ಒಬ್ಬ ಇನ್ನೊಂದು ಕಡೆಯಿಂದ ತಂದ್ಕೊಂಡು ಹೋಗಿರ್ತಾನೆ, ಅದು ಇನ್ನೊಂದು ಆಗಿ ಪರಿಣಾಮ ಆಗ್ತಾ ಇರುತ್ತೆ. ದೇಶಗಳಲ್ಲೆಲ್ಲ ಈ ಕಾನ್ಸೆಪ್ಟ್ ಸಂಚಾರ ಮಾಡ್ತಾ ಇರುತ್ತೆ. ಯಾವ ಕಾನ್ಸೆಪ್ಟು ಹೊಸದಾಗಿ ಅಲ್ಲ. ನೀವು ನೋಡ್ತಾ ಇದ್ದರೆ ಯಾವ ಕಾನ್ಸೆಪ್ಟು ನಥಿಂಗ್ ಈಸ್ ನ್ಯೂ ಅಂತ ಅನ್ನಿಸ್ಬಿಡುತ್ತೆ. ವೇದವ್ಯಾಸರದ್ದೇನು ಹೆಚ್ಚುಗಾರಿಕೆ ಅಂತ ಪ್ರಶ್ನೆ ಬಂತು. ಆಗ ಮಧ್ವಾಚಾರ್ಯರು ಬಂದರು. ಕಥಾ ಕಥಯತೀಶಸ್ಯ ವ್ಯಾಸಸ್ಯಾಂತೆ ಸನಾರದ ಸ್ತುತ್ಯತ್ವಂ ತಸ್ಯ ದೇವಸ್ಯ ಜ್ಞಾಪನಾಯ ನತು ಕ್ವಚಿತ್. ಇಲ್ಲ, ನಾರದರಿಗೆ ಆ ಭಾವನೆ ಇದ್ದಿದ್ದರೆ ನಾನೊಂದು ಕಾನ್ಸೆಪ್ಟ್ ಕೊಡ್ತೇನೆ, ಆ ಕಾನ್ಸೆಪ್ಟಿಗೆ ಅವರು ಒಂದು ನಿಶ್ಚಿತವಾದ ಫಾರ್ಮ್ ಕೊಡಲಿ ಅಂತ ಹೇಳಿ ನಾರದರಿಗೆ ಅನಿಸಿದ್ದಿದ್ರೆ ನೀವು ಹೇಳಿದ್ದು ಸತ್ಯ ಆಗ್ತಾ ಇತ್ತು. ನಾರದರು ಸ್ತುತಿರೂಪವಾಗಿ ವೇದವ್ಯಾಸರ ಹತ್ತಿರ ಹೇಳಿದ್ದು. ಅಸ್ತ್ರಮಂತ್ರಗಳನ್ನು ರಾಮದೇವರಿಗೆ ಉಪದೇಶ ಕೊಟ್ಟರು, ಅದು ಒಪ್ಪಿಸಿದ್ದೇ ವಿನಃ ಹೇಳಿದ್ದಲ್ಲ. ಅದೇ ರೀತಿ ಇದು ಕಥೆಗಳನ್ನು ಹೇಳಿದ್ದು ಅಲ್ಲ, ಅದನ್ನಾದರೂ ಯಾಕೆ ಮಾಡಬೇಕಿತ್ತು? ಅದು ನಾರದರಿಗೆ ಕೀರ್ತಿ ಸಿಗಲಿ ಅಂತ ಹೇಳಿ ವೇದವ್ಯಾಸರ ಅಭಿಪ್ರಾಯ. ಅದಕ್ಕೆ ನಾರದರ ನಮಸ್ಕಾರ ಇಲ್ಲ ಪುರಾಣದಲ್ಲಿ ಇರೋದು ನೋಡಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸರಸ್ವತೀಂ ವ್ಯಾಸಂ ಅಂತ ಹೇಳಿ ಇರೋದು. ವೇದವ್ಯಾಸರಿಗೆ ನಮಸ್ಕಾರ ಅಂತ ವೇದವ್ಯಾಸರೇ ಹೇಗೆ ಬರ್ಕೋತಾರೆ? ತಾಯಿ ಮಗು ಮಾಡುವಂತ, ಹೀಗಾಗಿ ತಾಯಿ ನಮಸ್ಕಾರ ಮಾಡಿಸ್ಕೋತಾಳೆ ಅಂದರೆ ಸರಿ. ಅದು ತಾಯಿ ಹೇಳ್ಕೊಡದೆ ಮಗುಗೆ ಹೆಂಗೆ ಗೊತ್ತಾಗುತ್ತೆ? ಮೊದಲು ನನಗೆ ನಮಸ್ಕಾರ ಮಾಡು, ಆಮೇಲೆ ನಿಮ್ಮ ಅಪ್ಪನಿಗೆ ನಮಸ್ಕಾರ ಮಾಡು ಅಂತ ಹೇಳಿ ತಾಯಿ ಹೇಳಬೇಕು. ತಾಯಿ ಹೇಳದೆ ಹೋದರೆ ಮಗು ಎಲ್ಲಿಂದ ಗೊತ್ತಾಗುತ್ತೆ? ಅಲ್ಲಿ ಆತ್ಮ ಸ್ತೋತ್ರ ಅಂತನ್ನೋದು ಇಲ್ಲ, ಆತ್ಮಸ್ತುತಿ ಅಂತನ್ನೋದು ಏನೂ ಇಲ್ಲ ಅಲ್ಲಿ. ಅದರಿಂದಾಗಿ ಪೂರ್ಣಜ್ಞಾನಾಮೃತಸ್ಯಾಸ್ಯ ನತು ಜ್ಞಪ್ತಿ ಪರಾದ್ಭವೇತ್. ದೇವರು ಜ್ಞಾನಪೂರ್ಣ, ಅವನಿಗೆ ಬೇರೆ ಕಡೆಯಿಂದ ಬರಬೇಕಾ ಇದು? ಋಷಿಷು ಪ್ರೀಯತೆ ವಿಷ್ಣು ಸ್ವಯಮೇವ ಜನೈಶ್ರುತಃ. ಅಲ್ಲ, ಏನೇ ಆಗಲಿ ನಾರದರಿಂದ ಕೇಳಿದ ಮೇಲೆ ಬರ್ಕೊಂಡೆ ಅಂತ ಯಾರು ಹೇಳಬೇಕು? ಅಲ್ಲ, ವೇದವ್ಯಾಸರೇ ಹೇಳಿದ್ದಾರೆ. ಹಾಗಾದರೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ಹೇಳಿದ್ರು ತಾನೆ, ವೇದವ್ಯಾಸರೇ ರಚನೆ ಮಾಡಿದ್ದು ಭಾಗವತವನ್ನು. ಭಾಗವತದಲ್ಲಿ ವೇದವ್ಯಾಸರೇ ಹೇಳಿದ್ರು, ವೇದವ್ಯಾಸರು ಕೂತಿದ್ರು ಸರಸ್ವತಿ ನದಿಯ ತೀರದಲ್ಲಿ. ಏನೋ ಅತೃಪ್ತಿ ಕಾಡ್ತಾ ಇತ್ತು. ಒಂದು ಸಂಸ್ಕೃತದಲ್ಲಿ ಒಂದು ತಮಾಷೆ ಉಂಟು, ಅಂತರ್ಗುಡುಗುಡಾಯತೆ ಬಹಿರ್ವಕ್ತು ನಪಾರಿಯತೆ ಅಂತ. ಒಳಗಡೆ ಅಂತ ಇರುತ್ತೆ, ಒಳಗಡೆ ಏನೋ ಅನ್ನುತ್ತಾ ಇರುತ್ತೆ, ಬಾಯಿಗೆ ಬರ್ತಾ ಇಲ್ಲ ಅಂತ. ಆ ರೀತಿ ಇದ್ದಾಗ ನಾರದರು ಬಂದು ಅವರಿಗೆ ಭಾಗವತ ಅಂತನ್ನುವ ಅಥವಾ ಒಂದು ಗ್ರಂಥವನ್ನು ರಚನೆ ಮಾಡು, ಸಾತ್ವತ ಸಂಹಿತೆ ಆಗಿರಬೇಕು, ಆ ಗ್ರಂಥದಲ್ಲಿ ಈ ಅಂಶ ಇರಬೇಕು, ಈ ಅಂಶ ಇರಬಾರ್ದು, ಬೇರೆ ಗ್ರಂಥಗಳಲ್ಲಿ ಈ ಅಂಶ ಇದೆ ಅಂತೆಲ್ಲ ಹೇಳಿದ್ರಲ್ವಾ. ವೇದವ್ಯಾಸರು ಹೇಳಿದ್ರೆ ನಮ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು? ವೇದವ್ಯಾಸರೇ ಹೇಳ್ಕೊಂಡ್ರು ತಾನೆ ನಾರದರು ಬಂದು ಹೇಳಿದ್ರು ಅಂತ. ಆ ವೇದವ್ಯಾಸರು ನಾರದರನ್ನು ಪುರಾಣಾಂತರದಲ್ಲಿ ಓದಿ ನಮಸ್ಕಾರ ಮಾಡಿ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಅವರಿಂದ ಹೊಸದಾಗಿ ಬಂದದ್ದಲ್ಲ. ಮತ್ತೆ ಹೇಳಿದ್ಯಾಕೆ? ಅವರಿಂದ ಹೊಸದಾಗಿ ಬಂದದ್ದಲ್ಲ ಅಂದರೆ ಹೇಳಿದ್ಯಾಕೆ? ನಿಮಗೆಲ್ಲ ಗೊತ್ತಿರಲಿ ನಾರದರ ಬಗ್ಗೆ ಅಂತ ಅಷ್ಟೆ. ವೇದವ್ಯಾಸರ ಕಥೆಯನ್ನು ಕೇಳಿದ್ದನ್ನು ಹೇಳದೆ ಹೋಗಿದ್ದರೆ ಗೊತ್ತಾಗ್ತಾ ಇರಲಿಲ್ಲ. ನಮಸ್ಕಾರ ಮಾಡಿಲ್ಲ, ಆದ್ದರಿಂದಾಗಿ ಅಪೂರ್ವತಾ ಇಲ್ಲ. ವೇದವ್ಯಾಸರಿಗೆ ಗೊತ್ತಿಲ್ಲದೆ ಇರೋದನ್ನು
ನಾರಾಯಣ ಮತ್ತು ವೇದವ್ಯಾಸರು ಒಂದೇ ಅವತಾರ ಅಂತೇಳಿ ಭಾಗವತದಲ್ಲೇ ಹೇಳ್ಕೊಂಡಿದ್ದಾರೆ. ನಾರದರನ್ನು ಉಲ್ಲೇಖಿಸಿದ್ದು ಯಾಕೆ ಅಂತಂದರೆ ನಿಮಗೆ ಅದರ ಬಗ್ಗೆ ಐಡಿಯಾ ಇರಲಿ, ಎಚ್ಚರ ಇರಲಿ, ನಾರದರ ಎತ್ತರದ ಬಗ್ಗೆ ನಿಮಗೆ ಅರಿವಿರಲಿ. ಇಲ್ಲಾಂದ್ರೆ ನಾವೇನು ಮಾಡ್ಬಿಡ್ತೇವೆ, ಜಗಳ ಹಚ್ಚಿಡುವವರನ್ನು ನಾರದರು ಅಂತ ಕರಿತಾ ಇದ್ದೇವೆ. ಏನು ದುರಂತ ಅದು. ನಮ್ಮ ಊರಿನಲ್ಲಿ ಒಬ್ಬರು, ಯಾಕ್ರಿ ಹೀಗೆ ಜಗಳ ಹಚ್ಚಿಡ್ತೀರಾ ಅಂದರೆ, ನಾರದರ ಕೆಲಸ ಒಳ್ಳೇದಲ್ವಾ ಅಂತ. ನಾರದರಲ್ಲಿ ಆ ಹುಳು ಎಲ್ಲಿ? ಅದರಿಂದಾಗಿ ಬಹಳ ಕಷ್ಟ. ಹಾಗೆ ನಾರದರನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ತಪ್ಪಾಗಿ ತಿಳಿದುಕೊಂಡರೆ, ಮನುಷ್ಯನನ್ನು ತಿಳಿದುಕೊಂಡ್ರೆ ಅಷ್ಟೊಂದು ತಪ್ಪಾಗಲಾರದು. ವಸ್ತುತಃ ಮನುಷ್ಯನನ್ನೂ ತಪ್ಪಾಗಿ ತಿಳ್ಕೊಳ್ಬಾರದು, ಮನುಷ್ಯರನ್ನೂ ತಪ್ಪಾಗಿ ತಿಳ್ಕೊಬಾರದು. ಅಂತರ್ಯಾಮಿ ಹಿಂಗೆ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕಷ್ಟೇ. ಒಬ್ಬ ದೇವತೆಯನ್ನಂತೂ ತಪ್ಪಾಗಿ ತಿಳ್ಕೊಳ್ಳೇಬಾರದು. ಅದರಂತಹ ಅನರ್ಥ ಇನ್ನೊಂದಿಲ್ಲ. ಋಷಿಗಳನ್ನಾಗಲಿ ತಿಳ್ಕೊಳ್ಳೇಬಾರದು. ಅದರಿಂದಾಗಿ ನಾರದರನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ನಾರದರ ಮಹತ್ವವನ್ನು ಸ್ಫುಟವಾಗಿ ಕಂಡುಬಿಟ್ಟು ನೋಡಿ. ಧ್ರುವನ ಹಿಂದೆ ನಾರದರಿದ್ದಾರೆ, ಪ್ರಹ್ಲಾದನ ಹಿಂದೆ ನಾರದರಿದ್ದಾರೆ, ವೇದವ್ಯಾಸರ ಭಾಗವತದ ರಚನೆಯ ಹಿಂದೆ ನಾರದರಿದ್ದಾರೆ. ಎಲ್ಲ ಕಡೆ ನಾರದರಿದ್ದಾರೆ. ಈ ನಾರದರ ಬಗೆಗಿನ ತಪ್ಪು ತಿಳುವಳಿಕೆಯನ್ನು ನೀವು ದೂರ ಮಾಡಿಕೊಳ್ಳಿ ಅಂತ ಹೇಳಿ ಈ ತರಹ ಹೇಳಬೇಕಾಯಿತು. ಋಷಿಷು ಪ್ರೀಯತೆ ವಿಷ್ಣು ಸ್ವಯಮೇವ ಜನೈಶ್ರುತಃ. ತಾನೇ ಋಷಿಗಳ ಮೂಲಕ ತನ್ನ ಬಗೆಗೆ ಹೇಳಿಸಿಕೊಂಡು ತಾನೇ ಗ್ರಂಥ ರಚನೆ ಮಾಡಿ ಋಷಿಗಳಿಗೆ ಕೀರ್ತಿ ಕೊಡುವ ಮಯಿ ದೇವರು. ಆದ್ದರಿಂದ ಇಷ್ಟು ಹೇಳಿ ಕನ್ಕ್ಲೂಷನ್ ಹೇಗಿದೆ ನೋಡಿ. ಯೋ ಹಿ ಆತ್ಮ ಜಗದಾದಿ ಮಧ್ಯ ನಿಧನ ಯೋ ವ್ಯಕ್ತ ಜೀವೇಶ್ವರ ಯಸೃಷ್ಟ್ವೇದಮನು ಪ್ರವಿಷ್ಟ ಋಷಿಣ ಚಕ್ರೇ ಪುನಃ ಸಂಹಿತಾಂ ಯಂ ಸಂಪ ಸುಪ್ತಕುಲಾಯಂ ಯಥಾ ತಂ ಕೈವಲ್ಯ ನಿರಸ್ತಯೋನಿಮಭಯಂ ಧ್ಯಾಯೇದಜಸ್ರಂ ಹರಿಂ. ಯಾರು ಯೋಹಿ ಆತ್ಮ, ಯಾರು ಜಗದಾದಿ ಮಧ್ಯ ನಿಧನ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣ. ಯೋ ವ್ಯಕ್ತ ಜೀವೇಶ್ವರ, ಯಾರು ಅವ್ಯಕ್ತ ಮತ್ತು ಜೀವ ಇವರಿಬ್ಬರಿಗೂ ಒಡೆಯ. ಅವ್ಯಕ್ತ ಅಂದರೆ ಪ್ರಕೃತಿ, ಜೀವ ಅಂದರೆ ನಾವೆಲ್ಲರೂ, ಎಲ್ಲರಿಗೂ ಒಡೆಯ. ಯಸ್ ಸೃಷ್ಟ್ವೇದ ಮನು ಪ್ರವಿಷ್ಟ, ಯಾರು ಇದನ್ನು ಸೃಷ್ಟಿ ಮಾಡಿ ತಾನೇ ತನ್ನ ನೆನಪು ಜನರಿಗೆ ಬರಲಿ ಅಂತ ಹೇಳಿ ಇದಮನುಪ್ರವಿಷ್ಟ, ಈ ಜಗತ್ತನ್ನು ಪ್ರವೇಶಿಸಿ ಋಷಿಣ ಅಂದರೆ ಆಚಾರ್ಯರು ಬರೆದರು ಋಷಿ ರೂಪೇಣ ಅಂತ. ಅಂದರೆ ವೇದವ್ಯಾಸ ರೂಪದಿಂದ ಈ ಸಾತ್ವತ ಸಂಹಿತೆಯನ್ನು ರಚನೆ ಮಾಡಿದ. ಭಾಗವತಕ್ಕೆ ಇನ್ನೊಂದು ಹೆಸರೇನು? ಸಾತ್ವತ ಸಂಹಿತೆ. ಭಾಗವತದ ಇನ್ನೊಂದು ಹೆಸರು ಸಾತ್ವತ ಸಂಹಿತೆ ಅಂತ. ಸತ್ವಗುಣವುಳ್ಳವರಿಂದ ನಿತ್ಯವೂ ವಂದ್ಯನಾದ ದೇವರು ಸಾತ್ವತ. ಸಾತ್ವಿಕರಿಗೆ ಸಂಬಂಧಪಟ್ಟ ದೇವರು ಸಾತ್ವತ. ಅವನ ಬಗೆಗಿನ ಸಂಗ್ರಹ, ಅವನ ಸ್ವರೂಪದ ಸಂಗ್ರಹ ಸಾತ್ವತ ಸಂಹಿತ. ತಂ ಕೈವಲ್ಯ ನಿರಸ್ತಯೋನಿಮಭಯಂ ಧ್ಯಾಯೇದಜಸ್ರಂ ಹರಿಂ. ಯೋನಿಂ, ಕೈವಲ್ಯ ನಿರಸ್ತ ಯೋನಿಂ, ದೇವರಿಗೆ ಹುಟ್ಟು ಇಲ್ಲ. ಯಾಕೆಂದರೆ ಜ್ಞಾನ ಇದೆ ಪೂರ್ಣವಾಗಿ. ಯಾರಿಗೆ ಪೂರ್ಣ ಜ್ಞಾನ ಇರುತ್ತೋ ಅವರು ದೇಹ ಸ್ವೀಕಾರ ಮಾತ್ರ. ದೇವರಿಗೆ ಹಾಗೆ ಜ್ಞಾನ ಪೂರ್ಣವಾಗಿರುತ್ತೆ, ಅವ್ರಿಗೆ ದೇಹ ಸ್ವೀಕಾರ. ಅಂದರೆ ಬಟ್ಟೆಯನ್ನು ಹೀಗೆ ತೊಟ್ಟುಕೊಂಡ ಹಾಗೆ. ಬಟ್ಟೆಯನ್ನು ನಾವು ತೊಟ್ಕೋತೇವೆ, ಬಟ್ಟೆ ಹರಿಯುತ್ತಾ ಕಿತ್ತೆ ಎಸಿತೇವೆ, ತಲೆಬಿಸಿ ಮಾಡ್ಕೊಳ್ಳಲ್ಲ. ಅಯ್ಯೋ ನನ್ನ ಬಟ್ಟೆ ಹರಿದೋಯ್ತು, ನನ್ನ ಜೀವನದ ಇಡೀ ಬರಬೇಕಿತ್ತು ಅಂತ ಯಾರಾದರೂ ಅನ್ಕೋತಾರ? ಇಲ್ಲ. ಹಾಗೆ ಇದು
ತಂ ಕೈವಲ್ಯ ನಿರಸ್ತಯೋನಿಂ, ಕೈವಲ್ಯ ನಿರಸ್ತಯೋನಿಂ, ಜ್ಞಾನದಿಂದ ಎಲ್ಲ ತರಹದ ಜನ್ಮಗಳನ್ನು ದೂರ ಮಾಡಿಕೊಂಡ, ಅಭಯಂ ಯಾವುದೇ ಭಯವಿರದ ಹರಿಂ ನಾರಾಯಣನನ್ನು ಅಜಸ್ರಂ ಧ್ಯಾಯೇತ್ ನಿರಂತರವಾಗಿ ಚಿಂತನೆ ಮಾಡತಕ್ಕದ್ದು ಅಂತ ಹೇಳಿ 94ತಮೋಧ್ಯಾಯ 94ನೆಯ ಅಧ್ಯಾಯ ಮುಗಿದಿದೆ. ಇಲ್ಲಿಗೆ ಒಂದು ಮಧ್ಯ ಪ್ರವೇಶ ಮುಗೀತು. ಅಂದರೆ ಮಧ್ಯದಲ್ಲಿ ಒಂದು ಡೈವರ್ಷನ್ ಇತ್ತು. ಮೊದಲು ತ್ರಿಮೂರ್ತಿಗಳಲ್ಲಿ ಯಾರು ಮಿಗಿಲು, ಆಮೇಲೆ ಸದಾಶಿವ ಯಾಕೆ ಹಾಗೆ ಮಾಡಿದ, ಬ್ರಹ್ಮರುದ್ರ ನಾರಾಯಣರಲ್ಲಿ ಯಾರು ಮಿಗಿಲು, ಯಾರು ಗುಣಾತೀತರು, ಮೂರನೇ ಶ್ರುತಿಗೀತೆ, ಹೀಗೆ 3 ಡೈವರ್ಷನ್ಗಳು ಬಂತು. ಕಥೆ ಎಲ್ಲಿಗೆ ಕಟ್ಟಾಗಿದ್ದು ಅಂತಂದರೆ ಶ್ರುತದೇವನಿಗೆ ಅವರು ಅನುಗ್ರಹ ಮಾಡಿದ್ದು, ಅದು ಅಲ್ಲಿ ಕಟ್ಟಾಗಿತ್ತು. ಇದನ್ನು ಉಕ್ಷಣ ಅಂತ ಕರೀತಾರೆ. ನೀರು ಸಿಂಪಡಿಸಿದಾಗ ಒಂದು ಕಡೆ ಜಾಸ್ತಿ ಬೀಳುತ್ತೆ, ಇನ್ನೊಂದು ಕಡೆ ಕಡಿಮೆ ಬೀಳುತ್ತೆ. ಅಥವಾ ಗೋಮೂತ್ರಿಯಲ್ಲಿ ಕೆಲವರು ಹೇಳಬಹುದು, ಚಿಂತನೆ ಮಾಡಬಹುದು. ಬೇಕಂದರೆ ಗೋಮೂತ್ರಿ ಒಂದು ಕಥೆ ಬರುತ್ತೆ ಮಧ್ಯದಲ್ಲಿ, ಅದು ಡೈವರ್ಷನ್. ಮತ್ತೆ ಕಥೆಗೆ ಬಂದರೆ ಮತ್ತೆ ಆ ಡೈವರ್ಷನನ್ನು ಎಂಡಾದ ಹಾಗೆ ಮತ್ತೆ ಡೈವರ್ಷನ್ ತೆಗೆದುಕೊಳ್ಳುತ್ತೆ. ಈ ರೀತಿ ಇರೋದು ಒಂದು ಉಕ್ಷಣ, ಇನ್ನೊಂದು ಇಲ್ಲಿ ಇರೋದು ಪ್ರಘಸ ಅಥವಾ ಗೋಮೂತ್ರಿ. 3 ಸ್ಟೈಲ್ಗಳನ್ನು ಬೆರೆಸಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಬಹುದು. ಆಗತೋ ದ್ವಾರಕಾಂ ಭೂಯ, ಪರೀಕ್ಷಿತ್ ರಾಜ ಕೂಡಲೇ ಅಲ್ಲಿಗೆ ಹೋದ. ಶ್ರುತದೇವನಿಗೆ ಅನುಗ್ರಹಿಸಿ ದ್ವಾರಕೆಗೆ ಬಂದು ಕೂಡಲೇ ಏನಾಯಿತು ಕೃಷ್ಣನಿಗೆ ಅಂತ ಕೇಳಿದ. ಉಪಪ್ಲಾವ್ಯಂ ಗತಾನ್ ಪಾರ್ಥಾನ್ ಗೋಗ್ರಹೇಜಿತ ಕೌರವಾನ್ ಶುಶ್ರಾವತೀರ್ಣ ಸಮಯಾನ್ ಬಲೇನ ಮಹತಾವೃತಾನ್. ಹೋದ ಕೂಡಲೇ 1-2 ದಿವಸ ಆದಮೇಲೆ ಸುದ್ದಿ ಬಂತು. ಎಲ್ಲಿಂದ? ಪಾಂಡವರಿಂದ. ಏನಂತ? ಿದ್ದಾರೆ, ಗೋಗ್ರಹಣದಲ್ಲಿ ಗೆದ್ದಿದ್ದಾರೆ. ಅಂದರೆ ವಿರಾಟ ಪರ್ವ ಮುಗಿದ ಮೇಲೆ, ಅಂದರೆ ವಿರಾಟ ಪರ್ವ ಆಗ್ತಾ ಇರಬೇಕಾದ್ರೆ ಈ ಘಟನೆ ನಡೆದದ್ದು. ದೇವರು ಶ್ರುತದೇವನ ಹತ್ತಿರ ಮತ್ತು ಬಹುಲ ಅನುಗ್ರಹಿಸಿ ಬಂದದ್ದು. ಇಲ್ಲಿ ಪಾಂಡವರ ಜೀವನದಲ್ಲಿ ಅಜ್ಞಾತವಾಸ ನಡೀತಾ ಇತ್ತು. ಇದು ಇರೋದು. ದೃಷ್ಟಮನ ಕೃಷ್ಣ ಮಹತ್ಯಾ ಸೇನಯಾವೃತಃ ಸಾತ್ವಿಕಿಂ ಕೃತವರ್ಮಾಣಂ ಉದ್ಧವಂ ಶಠಸಾರಣಂ ಅಭಿಮನ್ಯುಂಚ ಸೌಭದ್ರಂ ಪುರಸ್ಕೃತ್ಯ ಮಹಾಮತಿ ಅಕ್ಷೌಹಿಣ್ಯಾಪೃತನಯ ಸಹಿತ ಸತ್ಯಸಂಗರ ಶಂಖದುಂದುಭಿನಿರ್ಗೋಚೈ ದ್ರಷ್ಟುಂ ಪ್ರಾಯಾದ್ಯುಧಿಷ್ಠಿರಂ. ದೇವರಿಗೆ ಬಹಳ ಖುಷಿ ಆಯ್ತಂತೆ, ಅಜ್ಞಾತವಾಸ ಮುಗಿತು ಪಾಂಡವರದ್ದು ಅಂತ ಹೇಳಿ. ಗೋಗ್ರಹಣದಲ್ಲಿ ಗೆದ್ದಿದ್ದಾರೆ, ಯಾರ ಸಹಾಯವೂ ಇಲ್ಲದೆ ಪಾಂಡವರು ಎಲ್ಲರನ್ನ ಗೆಲ್ಲಬಲ್ಲರು ಅಂತ ಜಗತ್ತಿಗೆ ಅವರು. ಯಾಕೆಂದರೆ ಗೋಗ್ರಹಣದಲ್ಲಿ ಎಲ್ಲ ಕುರುಕುಲದ ವೃದ್ಧರನ್ನು ಅರ್ಜುನ ಒಬ್ಬನೇ ಗೆದ್ದ. ಬೇರೆ ಸ್ಟ್ರಾಟಜಿಯೂ ಮಾಡಲಿಕ್ಕಾಗಲ್ಲ. ಒಂದು ಕಡೆಯಿಂದ ಒಬ್ಬರು ದಾಳಿ ಮಾಡೋದು, ಇನ್ನೊಂದು ಕಡೆಯಿಂದ ಇನ್ನೊಬ್ಬರು ದಾಳಿ ಮಾಡೋದು. ಅರ್ಜುನ ಮತ್ತು ಭೀಮಸೇನ ಇಬ್ಬರು ಹೋದರೆ ಮುಗೀತು. ಪಾಂಡು ಅದೇ ದೃಷ್ಟಿಯಿಂದ ಮಕ್ಕಳನ್ನು ಪಡೆದದ್ದು. ಪಟ್ಟಣದ ರಕ್ಷಣೆಗೆ ಇಬ್ಬಿಬ್ಬರು ಬೇಕು. ಒಬ್ಬ ಸ್ಟ್ರಾಂಗ್ ಆಗಿರೋನು ಒಂದು ಕಡೆ ಹೋದರೆ ಅವನನ್ನು ಅಲ್ಲಿಗೆ ಎಳ್ಕೊಂಡೋಗಿ ಇಲ್ಲಿಂದ ಬರ್ತಾರೆ, ಕಡೆಯಿಂದ ಬರ್ತಾರೆ. ಇವಾಗ ಪೂರ್ವ ದಿಕ್ಕಿನಿಂದ ಬರ್ತಾರೆ, ಹೀಗೆ ಈ ಸ್ಟ್ರಾಂಗೆಸ್ಟ್ ಆಗಿರೋನು ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆಗ ಪಶ್ಚಿಮ ದಿಕ್ಕಿನಿಂದ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ತರಹ ಆದರೆ ಇನ್ನೊಬ್ಬ ಇರಬೇಕು ಅಂತ ಹೇಳಿ ಅರ್ಜುನನನ್ನು ಪಡೆದದ್ದು ವಿರಾಟನಿಗೆ. ಯಾರ್ಯಾರು ಯಾವ್ಯಾವ ದೃಷ್ಟಿಯಿಂದ ಏನೇನನ್ನು ಪಡೆದಿರ್ತಾರೋ, ಯಾರ್ಯಾರು ಅದನ್ನು ಬಳಸ್ತಾರೋ ದೇವರಿಗೇ ಗೊತ್ತು. ಅದರಿಂದಾಗಿ ದೇವರೇನು ಮಾಡಿದ, ಸಂತೋಷ ಆಯಿತು. ಪಾಂಡವರು ತಾವೇನು ಅನ್ನೋದನ್ನು ಪ್ರೂವ್ ಮಾಡಿದ್ರು. ಅಭಿಮನ್ಯು, ಆಮೇಲೆ
ಸಾತ್ಯಕಿ, ಕೃತವರ್ಮ, ಉದ್ಧವ, ಶಠ, ಸಾರಣ ಎಲ್ಲರನ್ನ ಕರ್ಕೊಂಡು ಒಂದು ದೊಡ್ಡ ಅಕ್ಷೋಹಿಣಿ ಸೇನೆಯನ್ನೇ ಪಡೆಯನ್ನೇ ಕರ್ಕೊಂಡು ಅಲ್ಲಿಗೆ ಹೋದ. ಯಾಕೆಂದರೆ ಪ್ರಾಯ ಅಭಿಮನ್ಯುವಿಗೆ ಮದುವೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗಿತ್ತು ಅಷ್ಟೊತ್ತಿಗೆ. ಯಾಕೆಂದರೆ ಉತ್ತರ ಜೊತೆಗಿದ್ದು ಅವನು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರುತ್ತೆ, ಇಷ್ಟಾಗಿರುತ್ತೆ. ಅರ್ಜುನ ಉತ್ತರೆಯನ್ನು ಸ್ವೀಕಾರ ಮಾಡಿರ್ತಾನೆ. ವಿರಾಟ ಬೆದರಿ ನನ್ನನ್ನು ತಪ್ಪುಗಳನ್ನೆಲ್ಲ ಕ್ಷಮಿಸಬೇಕು ಅಂತ ತನ್ನ ಮಗಳನ್ನು ಅರ್ಜುನನಿಗೆ ಕೊಟ್ಟಿರ್ತಾನೆ. ಅರ್ಜುನ 70ನೇ ಮದುವೆ ಆಗೋದು ಅಲ್ವೇ, ಅವನೇನು ಶಾಂತಿ ಪ್ರಿಯನೇ ಹಾಗಾಗಲಿಕ್ಕೆ. ಅದರಿಂದಾಗಿ ಅವನು ಅಭಿಮನ್ಯುವಿಗೆ ಖಂಡಿತ ಕೊಡ್ತಾರೆ. ಯಾಕೆಂದರೆ ದೇವರ ಸಂತತಿ ಮುಂದುವರಿಲಿ ಅಂತ, ದ್ರೌಪದಿಯ ಸಂತತಿ ಮುಂದುವರಿಬೇಕು ಅಂತ ದೇವರಿಗಿರಲಿಲ್ಲ ಅಷ್ಟೇ, ಮತ್ತಿನ್ನೇನು ಕಾರಣನೂ ಇಲ್ಲ. ಭೀಮಸೇನನ ಸಂತತಿ ಮುಂದುವರಿಬೇಕು ಅಂತ ದೇವರಿಗಿರಲಿಲ್ಲ ಅಷ್ಟೇ. ಅದರಿಂದ ಅವನು ಕರ್ಕೊಂಡು ಹೋದ ಅಭಿಮನ್ಯುವನು. ಅದಕ್ಕೆ ಮಹಾಮತಿ ಎಂದರು. ಹೀಗೆ ವಾಸವನ್ನು ಮುಗಿಸಿದ ಪಾಂಡವರ ಕಡೆಗೆ ದೇವರು ಹೊರಟ ಅಂತನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಅನಿವಾರ್ಯವಾಗಿ ನಾನು ಮುಗಿಸಬೇಕಾಗ್ತಾ ಇದೆ. ನಾಳೆ ಇದೇ ರೀತಿ ನಾವು ಕೂಡೋಣ, ಆವಾಗ 1 ಗಂಟೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.